ನಿಮಗೆ ರ್ಯಾಪಿಡೋ ಸರ್ವಿಸ್ ಬೇಕೋ ಕ್ಯಾಬ್ ಸರ್ವಿಸ್ ಬೇಕೋ? ರಪೀಟ್ ರ್ಯಾಪಿಡೋ ಸರ್ವಿಸ್ ಆದರೆ ಈ ಅಮೌಂಟಲ್ಲಿ ಎಷ್ಟು ತೋರಿಸ್ತಾನೋ ಗೊತ್ತಿಲ್ಲ ನನಗೆ. ಕಿಲೋಮೀಟ್ರ್ ಎಸ್ ಎಮ್ ಇ ಟಿ ಅಲ್ವಾ? ಎಸ್ ಎಮ್ ಇ ಟಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? 21 ಕಿಲೋಮೀಟ್ರ್ ಅಂದರೆ ಇಂಟು 24 504 ರೂಪಾಯಿ ಬಿಲ್ ಆಗುತ್ತೆ ಗೌರ್ಮೆಂಟ್ ರೇಟು. ಓಕೆನಾ? ರ್ಯಾಪಿಡೋದಲ್ಲಿ ಎಷ್ಟು ತೋರಿಸೋನೋ ನನಗೆ ಗೊತ್ತಿಲ್ಲ. ಈ ರೇಟಲ್ಲಿ ನಾವು ಸರ್ವಿಸ್ ಕೊಡೋದು. ರ್ಯಾಪಿಡೋದಲ್ಲಿ ಬಿಲ್ ಕರ್ಕೊಂಡು ಹೋದ್ರೂ ಇದೇ ರೇಟಲ್ಲಿ ಕರೆಕ್ಟಾಗಿ ಒಳ್ಳೆ ಸರ್ವಿಸ್ ಕೊಡ್ಕೊಂಡು ಹೋಗ್ತೀವಿ. ಓಕೆನಾ? ಓ ಟಿ ಪಿ ಹೇಳಿ. ಮತ್ತೆ ಬುಕ್ ಆಗೈತಿ, ನಾನು ತೋರಿಸ್ತಾ ಇದೆ ಅಮೌಂಟ್ ಇಷ್ಟಿದೆ. ಅಷ್ಟು ದುಡ್ಡು ನಾವು ಕೊಟ್ಟರೆ ಮನೆ ಒಳಗೆ ಹೋಗುತ್ತೆ. ನಿಮ್ಗೆ ಇಲ್ಲಿಂದ 21 ಕಿಲೋಮೀಟರ್. ಈಗ ಎಸ್ ಎಮ್ ಇ ಟಿ ಇರಿ, ಮೊದಲು ಮ್ಯಾಪ್ ಹಾಕ್ತೀನಿ. ಮತ್ತೆ ಯಾಕೆ ಬುಕ್ಕಿಂಗ್ ಇದೆ? ಈಗ ನೋಡಪ್ಪ, ಅಕ್ಸೆಪ್ಟ್ ಮಾಡಬೇಕು ಅಂದರೆ ಎಲ್ಲಿಂದ ಎಲ್ಲಿಗೆ ಅನ್ನೋದು ಮಾತ್ರ ನಾವು ಅಕ್ಸೆಪ್ಟ್ ಮಾಡೋದು ಹೊರತು ಎಷ್ಟು ದುಡ್ಡಿಗೆ ಅಂತ ನಾವು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಆ ಥರ ದುಡ್ಡನ್ನ ಯಾರೂ ಫಿಕ್ಸ್ ಮಾಡೋಂಗಿಲ್ಲ. ಗೌರ್ಮೆಂಟು ಆಟೋದನ್ನೀಗ ಮೀಟ್ರ್ ಹಾಕು ಅಂತ ಎಲ್ಲರೂ ಜನ ಹೇಳ್ತಾರೆ. ಯಾಕೆ? ಗೌರ್ಮೆಂಟ್ ರೇಟ್ ಕೊಟ್ಟೈತೆ ಅಂತ ತಾನೇ ಮೀಟ್ರ್ ಹಾಕು ಅನ್ನೋದು. ಅವ್ನು 100 ರೂಪಾಯಿ ಕೇಳಿದ್ರೆ ಯಾಕಪ್ಪ ಮೀಟ್ರ್ ಹಾಕೋನಲ್ವಾ? ಹಂಗೆ ನಮ್ಮದು ಆ ಥರ ಇರುತ್ತದೆ. SMBT ನೋಡಿ ಇಲ್ಲಿ ಮೇಲೆ ಕ್ಯಾಬ್ ನೋಡಿ 21 ಕಿಲೋಮೀಟ್ರ್ ಕರೆಕ್ಟಾಗಿದೆ. ನಾನು ಅವಾಗ ಹೇಳ್ದಂಗೆ 504 ರೂಪಾಯಿ ಇದು ಮಿನಿಮಮ್ ಬಿಲ್ಲು ನಮ್ದು ಅಷ್ಟೇ ಬರೋದು. ಅದಕ್ಕೆ ಇಲ್ಲಿ ಮೇಲ್ಗಡೆ ಮೀಟರ್ ಟ್ಯಾಕ್ಸ್ ಹಾಕೊಂಡು ಓಡಾಡ್ತಾ ಇರೋದು ನಾವು. ಯಾರೇ ಬಂದರೂ ಅದೇ ಕೆಲಸನೇ ಹಂಗೆ ಮಾಡ್ಕೊಂಡು ಕರ್ಕೊಂಡು ಹೋಗೋದು. ನಿಮಗೆ ಆಲ್ರೆಡಿ ಅವ್ರಿಗೆ ಆಫೀಸವ್ರಿಗೂ ಹೇಳಿದ್ದೀವಿ, ಆಯಿತು ಸರ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ನೀವು ಬೇಕಾದ್ರೆ ಪೊಲೀಸಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ, ಗಾಡಿ ಮೇಲೆ, ಆಯಿತಾ? ನಾವು ಯಾವುದಕ್ಕೂ ಕೇರ್ ಮಾಡಲ್ಲ. ಯಾಕಂದರೆ ನಮ್ಮ ರೇಟ್ ನಾವು ತಗೊತಾ ಇದ್ದೀವಿ. ಅವ್ರು ಮೋಸ ಮಾಡಿದ್ದಾರೆ ಅಷ್ಟೇ, ಏನಿಲ್ಲ. ನೀವು ಸರ್ವಿಸ್ ತಗೊಳ್ಳಿ ಸರ್, ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಿ. ಹೇಳಿ ಓ ಟಿ ಪಿ. ಯಾಕಂದರೆ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಚಾರ್ಜು ಆಗುತ್ತೆ, ಅದು ಬೇಡ ನಮಗೆ. ನಾವು ಅವನ ಥ್ರೂನೇ ಕರ್ಕೊಂಡು ಹೋಗ್ತೀವಿ. 500 रुपये 4 रुपये लेते हो, ऐसे चल लेते हैं। अब कैल्सिंग करवे तो आधो पैसा लेते हो। ಬಿಲ್ ಬರುತ್ತಣ್ಣ, ನಿಂಗೆ ಬಿಲ್ ತೋರಿಸ್ತೀನಿ ನಾನು ಹಂಗೆ ತೋರಿಸೋ ಬಿಲ್ ಬರುತ್ತೆ. ಬಿಲ್ ತೋರಿಸ್ತೀನಿ, ಕೊಡು. ಓ ಟಿ ಪಿ ಹೇಳಿ. 9689. ಸರಿ, ಓಕೆ. ಇಲ್ಲಿ ನೋಡಿ, ಇಲ್ಲಿ ಮೀಟ್ರ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ಬಿಲ್ ಬರುತ್ತೆ, ಸರ್ಕಾರದ ರೇಟಲ್ಲಿ ಬಿಲ್ ಬರುತ್ತೆ ನಿಮಗೆ. ನಾವೇನು ನಿಮಗೆ ಮೋಸ ಮಾಡ್ಕೊಂಡು ಕರ್ಕೊಂಡು ಹೋಗಲ್ಲ. SMBT ಅಲ್ವಾ? ಓಕೆ, 506 ರೂಪಾಯಿ. ಇಲ್ಲಿ ಸ್ಕ್ಯಾನ್ ಮಾಡಿಬಿಡಿ. ಕ್ಯಾಶಾ? ಸರಿ, 500 ಕೊಡಿ, ಏನು ಚೇಂಜ್ ಇಲ್ಲ ಅಂದ್ರೆ ಪರವಾಗಿಲ್ಲ. ಅಂತೀರಾ? ಇಲ್ಲೇ ಹಿಡಿತೀರಾ ಏನೋ? ಓಕೆ. ನಿಧಾನ. ಓಕೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, 500 ರೂಪಾಯಿ ಕಸ್ಟಮರು ಕ್ಯಾಶ್ ಕೊಟ್ಟಿದ್ದಾರೆ. ಓಕೆ. ನೋಡಿ, ನೀವು ನಿಮ್ಮ ಹಕ್ಕನ್ನ ಯಾವ ರೀತಿ ಕೇಳಬೇಕು, ಬಂದವ್ರು ಬರಲಿ ಸರ್. ಏನೊಂದು ದಿನಕ್ಕೆ 24 ಗಂಟೆ ಗಾಡಿ ಓಡಿಸ್ಕೊಂಡು ಕಷ್ಟಪಟ್ಟು ದುಡಿಯೋ ಬದಲು ಸರ್ಕಾರ ಹೇಳಿದ ರೇಟಲ್ಲಿ ನೀವು ನಿಧಾನಕ್ಕೆ ಒಂದು 5 ಬಾಡಿಗೆ ಹೊಡಿಲಿ. ಅದರಲ್ಲಿ 100% ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ಸಾಕ್ಬೋದು. ನೀವು ಈ ಒಂದು ವ್ಯವಸ್ಥೆನ ಸರಿಯಾದಂಥ ರೀತಿಯಲ್ಲಿ ಬಳಸ್ಕೊಳ್ಳಿ. ನಾನು ಪ್ರತಿ ಸಲ ನಾನು ಆಗ್ತಾ ಇರ್ತೀನಿ, ನಾನೊಬ್ಬ ಮಾಡೋದ್ರಿಂದ ಬದಲಾವಣೆ ಆಗಲ್ಲ. ಆದರೆ ನಮ್ಮ ಸಂಪಾದನೆ ನಾವು ಮಾಡ್ಕೊತೀವಿ. ನೀವು ಯಾವಾಗ ಸರ್ ಬುದ್ಧಿವಂತರಾಗೋದು? ಆಮೇಲೆ ಇನ್ನೊಂದೇನು ಅಂದರೆ, ಈ ಸೀಕ್ರೆಟ್ ಆಗಿ ವಿಡಿಯೋ ಮಾಡೋ ಅಪ್ಲಿಕೇಶನ್ನು ಇದೆ, ಅದನ್ನಾರ ಬಳಸ್ಕೊಳ್ಳಿ. ಇಲ್ಲ ನಾನು ನೇರವಾಗಿ ನಾನು ವಿಡಿಯೋ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ. ಯಾಕಂದರೆ ಇದು ಒಳ್ಳೆಯದು, ಯಾವುದು ಕೆಟ್ಟದ್ದಲ್ಲ. ನಮ್ಗಾಗ್ತಾ ಇರುವಂಥ ಅನ್ಯಾಯವನ್ನು ನಾವು ಪಡ್ಕೊತಾ ಇದ್ದೀವಿ ಅಷ್ಟೇ. ನಾವು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಾವೆಲ್ಲರೂ ಕೇಳ್ತಾ ಇರೋದೇನೋ, ಆ ಕಂಪ್ನಿಯವ್ರಿಗೆ ನಮ್ಗೆ ಈ ರೇಟ್ ಕೊಡ್ರಪ್ಪ ಅಂತ ಕೇಳ್ತಾ ಇದೀವಿ. ಅವ್ರು ಕೊಡ್ತಾ ಇಲ್ಲ, ಅವ್ರು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಜನಗಳಿಗೆ ಮಾಹಿತಿ ಕೊಟ್ಟು ತಗೊಂತ ಇದೀವಿ. ಕೆಲವು ಸಲ ನಾವು ಮಾಹಿತಿ ಕೊಡದಂತನೂ ಕೂಡ ತಗೊಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ಕೆಲವು ಸಲ ಟ್ರಾಫಿಕ್ ಇರೋ ಟೈಮು ಅಂದರೆ ಪೀಕ್ ಅವರ್ ಅಂತ ತಗೊಂಡು ಅದರಲ್ಲಿ ರೇಟ್ ಜಾಸ್ತಿ ಕೊಡ್ತಾನೆ, ತಗೊಂಡು ಯೂಸ್ ಮಾಡಿ. ನಾವು ರೇಟ್ ಜಾಸ್ತಿ ಕೊಡಿ ಅಂತ ನಾವು ಕೇಳಿಲ್ಲ. ಆ ದುಡ್ಡನ್ನ ಅಂದರೆ ಎಕ್ಸ್ಟ್ರಾ ತಗೊತಾ ಇರೋ ಅಮೌಂಟನ್ನು ಕಸ್ಟಮರ್ಗಳು ಕಂಪ್ಲೇಂಟ್ ಮಾಡ್ಕೋಬೇಕು ಅಷ್ಟೇ ಹೊರತು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಹೇಳ್ಬೋದು, ಇಲ್ಲಿ ತಗೊಳ್ಳೋ ದುಡ್ಡು ನೀನೇ ಮಡಿಕತೆಯಲ್ಲೇನಪ್ಪ ಅಂತ. ಆದರೆ ನಾವು ಪ್ರತಿ 1 ರೂಪಾಯಿಗೂ ಕೂಡ ಅವ್ರಿಗೆ ಕಮಿಷನ್ ಕೊಟ್ಟಿರ್ತೀವಿ. ಅಂದರೆ 20,000 ರೂಪಾಯಿಗೆ ನಾನು 1,000 ರೂಪಾಯಿ ಕೊಟ್ಟಿರ್ತೀನಿ ಅಂದರೆ ಅದು 5% ಕಮಿಷನ್ನೇ.
ಸರ್ಕಾರ ಹೇಳಿದ ರೀತಿಲೇ ಅವ್ನು ತಗೊಂತ ಇದ್ದಾನೆ ದುಡ್ಡನ್ನ, ಕಮಿಷನ್ನ. ಅವನು ಎಕ್ಸ್ಟ್ರಾ ದುಡ್ಡು ಮಾಡ್ತಾ ಇದ್ದಾನೆ ಅಂದ್ರೆ ಅವರು ಕಸ್ಟಮರ್ಗಳು ಕಂಪ್ಲೇಂಟ್ ಮಾಡ್ಬಿಟ್ಟು ಅವ್ನ ಕಂಪ್ನಿ ಮುಚ್ಚಾಕ್ಸ್ಲಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಆದ್ರೆ ನಮ್ಗಾಗುವಂತ ಅನ್ಯಾಯನ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಕ್ ಹೋಗ್ಬಾರ್ದು, ಅದನ್ನ ಸರಿಯಾದಂತ ರೀತಿಯಲ್ಲಿ ಪಡ್ಕೊಬೇಕು ಅನ್ನೋದೇ ನನ್ನ ಉದ್ದೇಶ. ದಯವಿಟ್ಟು ನೀವುಗಳು ಧೈರ್ಯ ಮಾಡಿ, ಒಬ್ರಲ್ಲ ಅಂತೇಳಿ ಇರುವಂತ ಎಲ್ಲಾ ಟ್ಯಾಕ್ಸಿ ಡ್ರೈವರ್ಗಳು ಇದನ್ನ ಬಳಸ್ಕೊಳ್ಳಿ, ಬುದ್ಧಿವಂತರಾಗಿ. ಧನ್ಯವಾದ ಸರ್.